ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತವೆ. ಪ್ರತಿದಿನ ಮಧ್ಯಮ ವರ್ಗದ ಜನ ತಾವು ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ಪ್ರತಿದಿನ ಅದೇ ಮಾರ್ಗವಾಗಿ ಓಡಾಡ್ತಾರೆ. ಅವರ ಜೀವಕ್ಕೆ ಈಗ ಗ್ಯಾರಂಟಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಇಂಥ ರಸ್ತೆಯಿಂದಾಗಿ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಹದಗೆಟ್ಟು ಹೋಗಿದೆ ರಸ್ತೆ. ಉತ್ತಮ ರಸ್ತೆಯ ಗ್ಯಾರಂಟಿ ಕೊಡಿ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫ್ರೀ ಬಸ್, ಗೃಹಲಕ್ಷ್ಮಿ ಹಣಕ್ಕಿಂತ ಒಳ್ಳೆಯ ರಸ್ತೆ ಮಾಡಿಸಿ ಜೀವ ಉಳಿಯುತ್ತೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ವೇಳೆ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಸಾವಿರ ದುಡ್ಡು ಹಾಕಿ ಹೆಂಗಸರಿಗೆ ಈ ಥರ ಆಗ್ಬಿಟ್ಟೈತೆ ನೋಡು. ಎಲ್ಲ ಇಂಥ ಸರ್ಕಾರ, ಈ ಕೆಟ್ಟ ಸರ್ಕಾರ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಬಂದರೆ ಬರಗಾಲ, ಮದ್ಗೆ ಇದು ಇಡೀ ಕರ್ನಾಟಕಕ್ಕೆ ಬರಗಾಲ. ಇಂಥ ಹೊಲ್ದ ಸರ್ಕಾರ ಬೇಕಿಲ್ಲ, ತೆಗೆದಾಕ್ಬಿಡ್ಬೇಕು ಈ ಸರ್ಕಾರನ. ಗ್ಯಾರಂಟಿ ಹಣ ಕೊಡೋ ಬದಲು ನೋಡು ಎಲ್ಲ ಹೆಂಗಾಗ್ಬಿಟ್ಟೈತೆ ಸರ್ಕಾರ. ರೋಡು ಗುಂಡಿ, ಒಂದು ರೋಡ್ ಸರಿ ಇಲ್ಲ. ಎಲ್ಲ ಅಧ್ವಾನ ಮಾಡಿಕ್ಕೆ ಅವ್ರ ಜೋಬು ತುಂಬ್ಕೊಂಬಾರ ಅಷ್ಟೇ. ಅವ್ರನ್ನ ಹೆಂಗಸ್ರಿಗೆ ದುಡ್ಡು ಹಾಕ್ತಿಲ್ಲ ಇವರು. ಅಲ್ಲಿ 5 ತಿಂಗಳಾಯ್ತು ದುಡ್ಡು ಹಾಕಿ ಅವ್ರಿಗೆ, ಅದು ಬತ್ತಾಲ್ಲ. ಇಲ್ಲಿ ಇವ್ರ ಜೋಬು ಎಲ್ಲ ತುಂಬಿಸ್ಕೊಂಬಾರ. ಇವ್ರ ಫ್ಯಾಕ್ಟ್ರಿಗಳು ಫ್ರೀ ಬಸ್ಸು ಎಲ್ಲ ಪ್ರೈಸ್ನೆಲ್ಲ ಏನಕ್ಕೆ ಬಿಡಬೇಕು? ಅಪ್ಸೆಲ್ಗೂ ಫ್ರೀನೇ, ಬಡವ್ರಿಗೂ ಫ್ರೀನೇ. ಅಪ್ಸೆಲ್ಗೆ ಯಾಕೆ ಫ್ರೀ ಬಿಡಬೇಕು? ಎಲ್ಲ ಅಧ್ವಾನ ಅಲ್ವಾ? ಎಲ್ಲ ಮಾಡಿರೋದೆಲ್ಲ ಸರಿ ಇಲ್ವಾ? ಎಷ್ಟು ಬೀಳ್ತಾರೆ, ಎಲ್ಲ ಬಿದ್ದು ಸಾಯ್ತಾರೆ. ಎಲ್ಲ ಬೆಂಗಳೂರು ಹಳ್ಳಿಗಳಿಗೆಲ್ಲ ಅಧ್ವಾನ ಆಗಿ ಈ ಥರ ಆಗೈತೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನು ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ. ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ. ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತವೆ. ಪ್ರತಿದಿನ ಮಧ್ಯಮ ವರ್ಗದ ಜನ ತಾವು ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ಪ್ರತಿದಿನ ಅದೇ ಮಾರ್ಗವಾಗಿ ಓಡಾಡ್ತಾರೆ. ಅವರ ಜೀವಕ್ಕೆ ಈಗ ಗ್ಯಾರಂಟಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಇಂಥ ರಸ್ತೆಯಿಂದಾಗಿ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಹದಗೆಟ್ಟು ಹೋಗಿದೆ ರಸ್ತೆ. ಉತ್ತಮ ರಸ್ತೆಯ ಗ್ಯಾರಂಟಿ ಕೊಡಿ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫ್ರೀ ಬಸ್, ಗೃಹಲಕ್ಷ್ಮಿ ಹಣಕ್ಕಿಂತ ಒಳ್ಳೆಯ ರಸ್ತೆ ಮಾಡಿಸಿ ಜೀವ ಉಳಿಯುತ್ತೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ವೇಳೆ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಸಾವಿರ ದುಡ್ಡು ಹಾಕಿ ಹೆಂಗಸರಿಗೆ ಈ ಥರ ಆಗ್ಬಿಟ್ಟೈತೆ ನೋಡು. ಎಲ್ಲ ಇಂಥ ಸರ್ಕಾರ, ಈ ಕೆಟ್ಟ ಸರ್ಕಾರ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಬಂದರೆ ಬರಗಾಲ, ಮದ್ಗೆ ಇದು ಇಡೀ ಕರ್ನಾಟಕಕ್ಕೆ ಬರಗಾಲ. ಇಂಥ ಹೊಲ್ದ ಸರ್ಕಾರ ಬೇಕಿಲ್ಲ, ತೆಗೆದಾಕ್ಬಿಡ್ಬೇಕು ಈ ಸರ್ಕಾರನ. ಗ್ಯಾರಂಟಿ ಹಣ ಕೊಡೋ ಬದಲು ನೋಡು ಎಲ್ಲ ಹೆಂಗಾಗ್ಬಿಟ್ಟೈತೆ ಸರ್ಕಾರ. ರೋಡು ಗುಂಡಿ, ಒಂದು ರೋಡ್ ಸರಿ ಇಲ್ಲ. ಎಲ್ಲ ಅಧ್ವಾನ ಮಾಡಿಕ್ಕೆ ಅವ್ರ ಜೋಬು ತುಂಬ್ಕೊಂಬಾರ ಅಷ್ಟೇ. ಅವ್ರನ್ನ ಹೆಂಗಸ್ರಿಗೆ ದುಡ್ಡು ಹಾಕ್ತಿಲ್ಲ ಇವರು. ಅಲ್ಲಿ 5 ತಿಂಗಳಾಯ್ತು ದುಡ್ಡು ಹಾಕಿ ಅವ್ರಿಗೆ, ಅದು ಬತ್ತಾಲ್ಲ. ಇಲ್ಲಿ ಇವ್ರ ಜೋಬು ಎಲ್ಲ ತುಂಬಿಸ್ಕೊಂಬಾರ. ಇವ್ರ ಫ್ಯಾಕ್ಟ್ರಿಗಳು ಫ್ರೀ ಬಸ್ಸು ಎಲ್ಲ ಪ್ರೈಸ್ನೆಲ್ಲ ಏನಕ್ಕೆ ಬಿಡಬೇಕು?
ಅಪ್ಸೇಲ್ಗೂ ಫ್ರೀನೇ, ಬಡವ್ರಿಗೂ ಫ್ರೀನೇ. ಅಪ್ಸೇಲ್ಗೆ ಯಾಕೆ ಫ್ರೀ ಬಿಡಬೇಕು? ಎಲ್ಲ ಅಧ್ವಾನ ಅಲ್ವಾ? ಎಲ್ಲ ಮಾಡಿರೋದೆಲ್ಲ ಸರಿ ಇಲ್ವಾ? ಎಷ್ಟು ಬೀಳ್ತಾರೆ, ಎಲ್ಲ ಬಿದ್ದು ಸಾಯ್ತಾರೆ. ಎಲ್ಲ ಬೆಂಗಳೂರು ಹಳ್ಳಿಗಳಿಗೆಲ್ಲ ಎಲ್ಲ ಅಧ್ವಾನ ಆಗಿ ಈ ಥರ ಆಗೈತೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನು ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ. ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತವೆ. ಪ್ರತಿದಿನ ಮಧ್ಯಮ ವರ್ಗದ ಜನ ತಾವು ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ಪ್ರತಿದಿನ ಅದೇ ಮಾರ್ಗವಾಗಿ ಓಡಾಡ್ತಾರೆ. ಅವರ ಜೀವಕ್ಕೆ ಈಗ ಗ್ಯಾರಂಟಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಇಂಥ ರಸ್ತೆಯಿಂದಾಗಿ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಹದಗೆಟ್ಟು ಹೋಗಿದೆ ರಸ್ತೆ. ಉತ್ತಮ ರಸ್ತೆಯ ಗ್ಯಾರಂಟಿ ಕೊಡಿ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫ್ರೀ ಬಸ್, ಗೃಹಲಕ್ಷ್ಮಿ ಹಣಕ್ಕಿಂತ ಒಳ್ಳೆಯ ರಸ್ತೆ ಮಾಡಿಸಿ ಜೀವ ಉಳಿಯುತ್ತೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ವೇಳೆ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಸಾವಿರ ದುಡ್ಡು ಹಾಕಿ ಹೆಂಗಸ್ರಿಗೆ ಈ ಥರ ಆಗ್ಬಿಟ್ಟೈತೆ ನೋಡು. ಎಲ್ಲ ಇಂಥ ಸರ್ಕಾರ, ಈ ಕೆಟ್ಟ ಸರ್ಕಾರ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಬಂದರೆ ಬರಗಾಲ, ಮದ್ಗೆ ಇದು ಇಡೀ ಕರ್ನಾಟಕಕ್ಕೆ ಬರಗಾಲ. ಇಂಥ ಹೊಲ್ದ ಸರ್ಕಾರ ಬೇಕಿಲ್ಲ, ತೆಗೆದಾಕ್ಬಿಡ್ಬೇಕು ಈ ಸರ್ಕಾರನ. ಗ್ಯಾರಂಟಿ ಹಣ ಕೊಡೋ ಬದಲು ನೋಡು ಎಲ್ಲ ಹೆಂಗಾಗ್ಬಿಟ್ಟೈತೆ ಸರ್ಕಾರ. ರೋಡು ಗುಂಡಿ, ಒಂದು ಹಳ್ಳಿಗೆ ಒಂದು ರೋಡ್ ಸರಿ ಇಲ್ಲ. ಎಲ್ಲ ಅಧ್ವಾನ ಮಾಡಿಕ್ಕೆ ಅವ್ರ ಜೋಬು ತುಂಬ್ಕೊಂಬವ್ರು ಅಷ್ಟೇ. ಅವ್ರನ್ನ ಯಾಕೆ ಹೆಂಗಸ್ರಿಗೆ ದುಡ್ಡು ಹಾಕ್ತಿಲ್ಲ ಇವರು. ಅಲ್ಲಿ 5 ತಿಂಗಳಾಯ್ತು ದುಡ್ಡು ಹಾಕಿ ಅವ್ರಿಗೆ, ಅದು ಬತ್ತಾಲ್ಲ. ಇಲ್ಲಿ ಇವ್ರ ಜೋಬು ಎಲ್ಲ ತುಂಬಿಸ್ಕೊಂಬವ್ರು. ಇವ್ರ ಫ್ಯಾಕ್ಟ್ರಿಗಳು ಫ್ರೀ ಬಸ್ಸು ಎಲ್ಲ ಪ್ರೈಸ್ನೆಲ್ಲ ಏನಕ್ಕೆ ಬಿಡಬೇಕು? ಅಪ್ಸೇಲ್ಗೂ ಫ್ರೀನೇ, ಬಡವ್ರಿಗೂ ಫ್ರೀನೇ. ಅಪ್ಸೇಲ್ಗೆ ಯಾಕೆ ಫ್ರೀ ಬಿಡಬೇಕು? ಎಲ್ಲ ಅಧ್ವಾನ ಅಲ್ವಾ? ಎಲ್ಲ ಮಾಡಿರೋದೆಲ್ಲ ಸರಿ ಇಲ್ವಾ? ಎಷ್ಟು ಬೀಳ್ತಾರೆ, ಎಲ್ಲ ಬಿದ್ದು ಸಾಯ್ತಾರೆ. ಎಲ್ಲ ಬೆಂಗಳೂರು ಹಳ್ಳಿಗಳಿಗೆಲ್ಲ ಎಲ್ಲ ಅಧ್ವಾನ ಆಗಿ ಈ ಥರ ಆಗೈತೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ
ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನು ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ. ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್